ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬೊಮ್ಮನಕಟ್ಟ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ನಡೆದ ಎತ್ತುಗಳ ಓಟ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರು ತಮ್ಮ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಆಚರಣೆಯನ್ನ ಮಾಡಿದರು. ವಿದ್ಯಾನಗರದಿಂದ ಬಸ್ ಸ್ಟ್ಯಾಂಡ್ವರೆಗೆ ಆಯೋಜಿಸಲಾದ ಎತ್ತುಗಳ ಓಟದಲ್ಲಿ ಹಲವು ಎತ್ತುಗಳು ಭಾಗವಹಿಸಿ ತಮ್ಮ ವೇಗ ಪ್ರದರ್ಶಿಸಿದ್ದು. ರೋಚಕ ಸ್ಪರ್ಧೆಯನ್ನು ಕಣ್ತುಂಬಿಕೊಂಡ ಜನರು ಎತ್ತುಗಳಿಗೆ ಹಾಗೂ ಮಾಲೀಕರಿಗೆ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದರು. ವೀಕ್ಷಕರೇ, ನಿನ್ನೆ ಏನು ಕಾರ ಹುಣ್ಣಿಮೆ ಇತ್ತಲ್ಲ, ಸೊ ಎಲ್ಲ ಕಡೆ ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರು. ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಆಗಿರ್ಬೋದು, ಅಲ್ಲೆಲ್ಲ ಅದ್ಭುತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎತ್ತುಗಳ ಓಟದ ಸ್ಪರ್ಧೆ ಇಡ್ತಾರೆ. ಊರಿನ ಜನರೆಲ್ಲರೂ ಆ ಒಂದು ಸ್ಪರ್ಧೆ ನೋಡೋದಕ್ಕೆ, ಆ ಒಂದು ಎತ್ತುಗಳ ಓಟ ನೋಡೋದಕ್ಕೆ, ಆ ಎಲ್ಲ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಬಂದು ಸೇರಿರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಿಗೆ ಜನರು ಸೇರಿದ್ದಾರೆ ಅಂಥೇಳಿ. ಅಲ್ಲಿ ಎತ್ತುಗಳಿಗೆ ಅಂದರೆ ಬಸವಣ್ಣನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಎತ್ತುಗಳಿಗೆ ಬಣ್ಣ ಹಚ್ಚಿ ಅದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಈ ರಿಬ್ಬನ್ ಆಗಿರ್ಬೋದು, ಬಲೂನ್ ಆಗಿರ್ಬೋದು, ಇನ್ನಿತರ ಎತ್ತಿಗೆ ಏನೆಲ್ಲ ಅಲಂಕಾರ ಮಾಡ್ಬೋದು ಅದನ್ನೆಲ್ಲ ಮಾಡಿ ಅದನ್ನು ವಿಶೇಷವಾಗಿ ಸ್ಪರ್ಧೆಗೆ ತಯಾರು ಮಾಡ್ತಾರೆ. ಅದನ್ನು ಓಡೋದಕ್ಕೆ ಹುರಿದುಂಬಿಸ್ತಾರೆ. ಸೊ ಒಂದು ಸ್ಥಳವನ್ನು ಪಾಯಿಂಟ್ ಮಾಡಿ ಅಲ್ಲಿಂದ ಸ್ಪರ್ಧೆ ಆರಂಭಿಸಿ ಮತ್ತೊಂದು ಪಾಯಿಂಟ್ಗೆ ಹೋಗುವವರೆಗೂ ಎತ್ತನ್ನು ಕಿರ್ಚಾಡುತ್ತಾ ಅದಕ್ಕೆ ಹುರಿದುಂಬಿಸುತ್ತಾ ಅದನ್ನು ಓಡಿಸುವ ಪ್ರಯತ್ನ ಮಾಡಿ ಎಲ್ಲರ ಜನಗಳ ಮನವನ್ನು ಸೆಳೆಯುವ ಪ್ರಯತ್ನ ಈ ಹಬ್ಬ ಆಗಿರುತ್ತೆ. ಸೊ ವಿಶೇಷವಾಗಿ ಮಾಡ್ತಾರೆ ಕಾರ ಹುಣ್ಣಿಮೆ ಹಬ್ಬ. ಸೊ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅತ್ಯಂತ ವಿಶೇಷವಾಗಿ ನಡೆಯುತ್ತೆ ಈ ಹಬ್ಬ. ಅಂದರೆ ಇಡೀ ಊರಿನ ಜನ ನಿಂತ್ಕೊಂಡು ನೋಡುವಂಥದ್ದು. ಅಂದರೆ ಎತ್ತುಗಳೇನಿರ್ತಾವಲ್ಲ, ವರ್ಷವಿಡೀ ಭೂಮಿಯನ್ನು ಬಿತ್ತನೆ ಮಾಡೋದಕ್ಕೆ ಉಪಯೋಗ ಆಗಿ ಅದಾದ ಮೇಲೆ ಎತ್ತುಗಳಿಗಾಗಿ ಒಂದು ಹಬ್ಬವನ್ನು ವಿಶೇಷವಾಗಿ ಪೂಜೆ ವಿಶೇಷವಾಗಿ ಆಚರಿಸಿದ್ರೆ ಇದೇ ಕಾರ ಹುಣ್ಣಿಮೆ. ಸೊ ಬಹಳ ವಿಶೇಷವಾಗಿ ಆಗುತ್ತೆ ಇದು. ಊರಿನ ಜನರು ಈ ಹಬ್ಬವನ್ನು ಎತ್ತುಗಳನ್ನು ಓಡಿಸುವ ಮುಖಾಂತರ, ಅದಕ್ಕೆ ಅಲಂಕಾರ ಮಾಡಿರುವ ಮುಖಾಂತರ, ಇನ್ನೆಲ್ಲ ಎತ್ತುಗಳಿಗೆ ಹುರಿದುಂಬಿಸುವ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅಂತ ಹೇಳಿ. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಒಂದು ಹಬ್ಬ ಇದು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.